ಆ ತಾಯಿಗೆ ಮಗಳು ಅಳಿಯನ ಬಿಟ್ರೆ ಬೇರೆ ಯಾರೂ ಇರಲಿಲ್ಲ. ಗಂಡ ಕೂಡ ಸಾವನ್ನಪ್ಪಿದ್ರು. ಆದ್ರೆ ಇತ್ತೀಚೆಗೆ ಗಂಡ ಕೂಡಿಟ್ಟಿದ್ದಂತಹ ಸೈಟ್ ಒಂದನ್ನ 40 ಲಕ್ಷಕ್ಕೆ ಮಾರಿದ್ರು. ಇದರ ಮೇಲೆ ಕಣ್ಣಿಟ್ಟ ಮಗಳು ಹೆತ್ತವಳ ಹೆಣ ಉರುಳಿಸಿದ್ದಾಳೆ. ಸಂಘದವ್ರು ಬಂದ ಮೇಲೆ ಗಲಾಟೆ ಆಯಿತು. ತಿಂದ್ಕೊಂಡೆ ನಮ್ಮ ಅಂತ ಹೇಳಿ ಬೈದಾಡ್ತಿದ್ರು. ಆವಾಗ ಗೊತ್ತಾಯ್ತು ಇದು ಕೊಲೆ. ದುಡ್ಡು ವಿಚಾರಕ್ಕೆ ಇದು ಮಾಡೋದು ಕ್ಲಿಯರ್ ಆಗಿ ಗೊತ್ತಾಗಿದೆ. ತವರು ಮನೆ ತೊರೆಯೋ ಪ್ರತಿ ಹೆಣ್ಮಕ್ಕಳು ಹರಸೋದೊಂದೇ, ಹಾಲುಂಡ ಮನೆ ಹೊನ್ನಿನಂತೆ ಬೆಳೆಯಲಿ, ನಾನು ಆಡಿ ಬೆಳೆದ ಮನೆ ಸದಾ ಸಮೃದ್ಧಿಯಿಂದ ಇರಲಿ ಅಂತ. ಯಾಕಂದ್ರೆ ಪ್ರತಿ ಹೆಣ್ಮಕ್ಕಳಿಗೆ ತವರಿನ ಸಂಬಂಧ ಅನ್ನೋದು ಹೊನ್ನಿಗಿಂತಲೂ ಮಿಗಿಲು. ಕೋಟಿ ಕೊಟ್ಟರೂ ತವರಿನ ಋಣ ತೀರಲ್ಲ, ಉಸಿರಿರೋವರೆಗೂ ತವರಿನ ಆಸೆ ಹೋಗಲ್ಲ. ಆದ್ರೆ ಕೆಲವು ಹೆಣ್ಮಕ್ಕಳು ಇದಕ್ಕೆ ತದ್ವಿರುದ್ಧ. ಹಾಲುಂಡ ಮನೆಗೆ ವಿಷ ಹಾಕೋ ಕೆಲಸ ಮಾಡುತ್ತಿದ್ದಾರೆ. ಹೊತ್ತು ಹೆತ್ತು ಬೆಳೆಸಿದವರು ಅಂತಾನೂ ನೋಡದೆ ನಂಜುಕಾರು ಕೆಲಸ ಮಾಡುತ್ತಿದ್ದಾರೆ. ಈಕೆ ಕೂಡ ಇದೇ ಜಾಯಮಾನಕ್ಕೆ ಸೇರಿದವಳು. ಹೆತ್ತವಳನ್ನೇ ಕೊಂದು ಹೃದಯಾಘಾತದ ಕಥೆ ಕಟ್ಟಿದ್ದಾಳೆ. ರಾತ್ರೋರಾತ್ರಿ ಸಂಬಂಧಿಕರಿಗೆ ಸುದ್ದಿ ಮುಟ್ಟಿಸಿ ಬೆಳ್ಳಂಬೆಳಿಗ್ಗೆಯೇ ಅಂತ್ಯಕ್ರಿಯೆಗೆ ಪ್ಲಾನ್ ಮಾಡಿಕೊಂಡಿದ್ಲು. ಆದ್ರೆ ಕರ್ಮ ಬಿಡಬೇಕಲ್ಲ, ಮಾಡಿದ ಪಾಪಕ್ಕೆ ತಕ್ಕ ಪ್ರತಿಫಲ ಅನುಭವಿಸುತ್ತಿದ್ದಾಳೆ. 16 ದಿನದ ಸಂಚು, ಹೆತ್ತವಳಿಗೆ ಹಾಕಿದ್ದಳು ಸ್ಕೆಚ್. ಹೆತ್ತವಳ ಹಣಕ್ಕಾಗಿ ಹೆತ್ತೊಡಲಿಗೆ ಇಟ್ಟಳು ಕೊಳ್ಳಿ. ಇಂಥ ಮಕ್ಕಳು ಹುಟ್ಟೋದಕ್ಕಿಂತ ಬಂಜೆಯಾಗಿ ಬದುಕೋದೇ ಲೇಸು ಬಿಡಿ. ಯಾಕಂದ್ರೆ ಇವಳು ಮನುಷ್ಯಳಲ್ಲ, ಮನುಷ್ಯ ರೂಪದ ನರರಾಕ್ಷಸಿ. ಈಕೆಯ ಹೆಸರು ಸುಚಿತ್ರ ಅಂತ, ತುಮಕೂರು ನಿವಾಸಿ. ಈಕೆಗೆ ಜನ್ಮ ಕೊಟ್ಟ ತಪ್ಪಿಗೆ ಹೆತ್ತವಳೇ ದುರಂತ ಅಂತ್ಯ ಕಂಡಿದ್ದಾಳೆ. ಈ ಹೆಣ್ಣುಮಗಳ ಹೆಸರು ಪುಷ್ಪಾವತಿ ಅಂತ. ತುಂಬಾನೇ ಸಾಧು ವ್ಯಕ್ತಿತ್ವ. ಕೆಲ ವರ್ಷದ ಹಿಂದೆ ಇವರ ಗಂಡ ಸಾವನ್ನಪ್ಪಿದ್ರು. ಹೀಗಾಗಿ ಮಗಳು ಅಳಿಯನನ್ನ ತಮ್ಮ ಮನೆಯಲ್ಲೇ ಇಟ್ಕೊಂಡಿದ್ರು. ಅದೇ ಈಗ ಕಂಟಕವಾಗಿ ಹೋಗಿದೆ. ಹೆತ್ತವಳ ಹಣದ ಮೇಲೆ ಕಣ್ಣಿಟ್ಟವಳು ಮಾಡಬಾರದ ಕೆಲಸ ಮಾಡಿದ್ದಾಳೆ. ಮಧ್ಯರಾತ್ರಿ ತನ್ನ ದೊಡ್ಡಪ್ಪನಿಗೆ ಫೋನ್ ಮಾಡಿದವಳು ತಾಯಿಗೆ ಎದೆನೋವು ಕಾಣಿಸ್ಕೊಂಡಿದೆ ಅಂತ ಹಸಿ ಹಸಿ ಕತೆ ಹೇಳಿದ್ಲು. ಇದಾದ ಸ್ವಲ್ಪ ಹೊತ್ತಲ್ಲೇ ಹೃದಯಾಘಾತದಲ್ಲಿ ಸಾವನ್ನಪ್ಪಿದ್ದಾಳೆ ಅಂತಾನೂ ಸುದ್ದಿ ಹೇಳಿದ್ಲು. ಬೆಳಗಾಗ್ತಿದ್ದಂತೆ ಆತುರಾತುರವಾಗಿ ಅಂತ್ಯಕ್ರಿಯೆ ನಡೆಸಲು ರೆಡಿಯಾಗಿದ್ರು. ಆದ್ರೆ ಮುಖದ ಮೇಲಿದ್ದ ಸಣ್ಣ ಪುಟ್ಟ ಕಲೆ 10 ಅನುಮಾನ ಹುಟ್ಟಿಸೋದಕ್ಕೆ ಶುರು ಮಾಡಿತ್ತು. ಯಾವಾಗ ಪೊಲೀಸರು ಎಂಟ್ರಿ ಕೊಟ್ರೋ ಪಾಪಿ ಮಗಳು ಮಾಡಿರೋ ಕೊಲೆ ರಹಸ್ಯ ಬಿಚ್ಕೊಂಡಿದೆ. ಸ್ಟೇಷನ್ಗೆ ಕರ್ಕೊಂಡು ಹೋಗಿ ವಿಚಾರಣೆ ಮಾಡುತ್ತಿದ್ದಂತೆ ಅಲ್ಲೊಂದು ಕಥೆ ಹೇಳಿದ್ಲು. ಸುಳ್ಳನ್ನೇ ಸತ್ಯ ಅನ್ನೋ ರೇಂಜ್ಗೆ ಸ್ವಾಮೀಜಿಯ ಕಥೆ ಪುಂಗಿದ್ದಳು. ನನ್ನ ತಂದೆ ಸಾವನ್ನಪ್ಪದ ಮೇಲೆ ಒಬ್ಬ ಸ್ವಾಮೀಜಿಯನ್ನ ಭೇಟಿ ಮಾಡಿದ್ದೆ. ಅವರು ನಿಮ್ಮ ತಂದೆ ಸಾವಿಗೆ ನಿಮ್ಮ ತಾಯಿಯೇ ಕಾರಣ, ಅವರೇ ಮಾಟ ಮಾಡಿಸಿದ್ದಾರೆ, ನಿನಗೂ ಮುಂದೆ ತೊಂದರೆ ಇದೆ ಎಂದಿದ್ರು. ಹೀಗಾಗಿ ನಾನೇ ನನ್ನ ತಾಯಿಯನ್ನ ಸಾಯಿಸಿದೆ ಅಂತ ಹಸಿ ಹಸಿ ಕತೆ ಹೇಳಿದ್ಲು. ಫೋನ್ ಮಾಡಿದ್ರು ರಾತ್ರಿ 2 ಗಂಟೆಗೆ. ದೊಡ್ಡಪ್ಪ ಅಮ್ಮ ಎದೆನೋವು ಅಂತ ಬಡ್ಕೊಂತೈತೆ, ಹೆಂಗೆ ಮಾಡೋದು ಯಾಕೆ ಮಾಡೋದು ಅಂತ. ದೊಡ್ಡಪ್ಪ ಕರ್ಕೊಂಡೋಗಿದ್ವಿ. ಹೋಗ್ತಾ ದಾರಿ ಒಳಗೆ ಹೊರಟೋತು. ಆಸ್ಪತ್ರೆ ಒಳಗೆ ಬಿಟ್ಕೊಳ್ಳಲಿಲ್ಲ. ಈಗ ಆಂಬುಲೆನ್ಸ್ ಬುಕ್ ಮಾಡಿ ಹಾಕ್ಬಿಟ್ಟಿದ್ದೀವಿ. ಆಂಬುಲೆನ್ಸ್ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ತಾಂಬಂದ್ಬಿಡ್ತೀನಿ ದೊಡ್ಡಪ್ಪ ಅಂದು. ಇನ್ನು ಹಾರ್ಟ್ ಅಟ್ಯಾಕ್ ಆಗೈತೆ ಅಂದಮೇಲೆ ಇನ್ನೇನು ಮಾಡೋದು, ತಾಂಬರಮ್ಮ ಅಂದೆ. ಕೊಲೆಗಾತಿ ಸುಚಿತ್ರಾ ಕ್ಷಣಕ್ಕೊಂದು ಕತೆ ಹೇಳ್ತಿದ್ದಳು. ಹೀಗಾಗಿ ಪೊಲೀಸರಿಗೂ ಈಕೆ ಮೇಲೆ ಅನುಮಾನ ಕಾಡುವುದಕ್ಕೆ ಶುರುವಾಗಿತ್ತು. ಯಾವಾಗ ತಮ್ಮ ಸ್ಟೈಲ್ನಲ್ಲಿ ವಿಚಾರಣೆ ಶುರು ಮಾಡಿದ್ರೋ ಅಸಲಿ ಕಹಾನಿ ಬಿಚ್ಕೊಂಡಿದೆ. ಆಟೋ ಚಾಲಕರಾಗಿದ್ದ ಈಕೆಯ ತಂದೆ ಪೈಸೆ ಕೂಡಿಟ್ಟು 2 ಸೈಟ್ ಖರೀದಿಸಿದ್ರು. ಇದರಲ್ಲೊಂದು ಸೈಟನ್ನ ಇತ್ತೀಚೆಗೆ ಪುಷ್ಪಾವತಿ ಸೇಲ್ ಮಾಡಿದ್ರು. ಅದರಲ್ಲಿ ಬಂದಿದ್ದ 40 ಲಕ್ಷ ಹಣವನ್ನ ತಮ್ಮ ಹೆಸರಲ್ಲಿ ಬ್ಯಾಂಕ್ನಲ್ಲಿ ಇಟ್ಕೊಂಡಿದ್ರು. ಇದರ ಮೇಲೆ ಮಗಳು ಹಾಗೂ ಅಳಿಯನ ಕಣ್ಣು ಬಿದ್ದಿದೆ. ಹೆತ್ತವಳ ಹಣಕ್ಕಾಗಿ ನಿತ್ಯ ಕಾಟ ಕೊಡುವುದಕ್ಕೆ ಶುರು ಮಾಡಿದ್ರು. ಇದರಿಂದ ನೊಂದು ಹೋಗಿದ್ದ ಪುಷ್ಪಾವತಿ ತನ್ನ ತಮ್ಮನ ಬಳಿ ಹೇಳ್ಕೊಂಡು ಕಣ್ಣೀರಿಟ್ಟಿದ್ದರಂತೆ. ಇದೇ ಈಗ ಕೊಲೆಯ ಸುಳಿವು ಕೊಟ್ಟಿದ್ದು. ಸಹಜ ಸಾವು ಅಂತ ಅಂದ್ಕೊಂಡಿದ್ವಿ. ಎಲ್ಲ ಬಂದು 8 ಗಂಟೆ 9-10 ಗಂಟೆ ಆಗುವಾಗ ಎಲ್ಲ ಸಂಘದವರು, ಅವರು ಅಕ್ಕಪಕ್ಕ ಮನೆಯವರು, ಅವ್ರ ರಿಲೇಷನ್ನು ಎಲ್ಲರಿಗೂ ನಾವು ತಿಳಿಸಿದ್ವಿ. ಮೊದಲೇ ಅವರೆಲ್ಲ ಬಂದು ಇದು ಮಾಡುವಾಗ ಒಬ್ಬೊಬ್ಬರೇ ಮಾತಾಡ್ಕೊಂಡ್ರು. ಯಾಕೆಂದರೆ ಇಲ್ಲಿ ಮುಖಚರ್ಯನೂ ಆ ಥರನೇ ಇತ್ತು. ಯಾಕೆ ಸ್ವಲ್ಪ ಕಲೆಗಳು ಅವು ಇವು ಇದ್ವು. ಬಾಯಲ್ಲಿ ಮತ್ತು ಕೆಲವು ಕಡೆ ಶರೀರ ಭಾಗದಲ್ಲಿ ಇಂಜುರೀಸ್ ಇತ್ತು. ಆ ಇನ್ಫಾರ್ಮೇಷನ್ ಮೇಲೆ ನಾವು ಅವ್ರ ಮಗಳನ್ನು ಮತ್ತು ಅಲಿಯನ್ನು ಸೆಕ್ಯೂರ್ ಮಾಡಿ ಪ್ರಶ್ನೆ ಮಾಡಿದಾಗ ಅವರು ದಿಂಬು ಯೂಸ್ ಮಾಡಿ ಅವ್ರನ್ನ ಸ್ಮಾದರಿಂಗ್ ಮಾಡಿ ಸಾಯಿಸಿದರು ಅನ್ನೋದು ಕಂಡು ಬಂದಿದೆ. ಒಟ್ಟಿನಲ್ಲಿ ಹೆತ್ತವಳ ಹಣದ ಆಸೆಗೆ ಬಿದ್ದವಳು ಜೀವ ಕೊಟ್ಟವಳ ಜೀವವನ್ನೇ ತೆಗೆದಿದ್ದಾಳೆ. ತಾಯಿಯನ್ನ ಕೊಂದು ಆತ್ಮಹತ್ಯೆ ಕಥೆ ಕಟ್ಟಿದವಳಿಗೆ ಪೊಲೀಸರು ಕಂಬಿ ಹಿಂದೆ ತಳ್ಳಿದ್ದಾರೆ. ವಿಠಲ್, ನ್ಯೂಸ್ 18, ತುಮಕೂರು.